ಮಳೆಗಾಲ ಬಂತು ಅಂದರೆ ಈ ಗಿಡ ಎಲ್ಲ ಕಡೆ ಬೆಳೆಯೋಕ್ಕೆ ಪ್ರಾರಂಭ ಮಾಡುತ್ತೆ. ನಗರ ಪ್ರದೇಶದಲ್ಲಿರೋರಿಗೆ ಇದರ ಪರಿಚಯ ಅಷ್ಟಾಗಿ ಇರಲಿಕ್ಕಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ಅಂಗಳ ಇದ್ದರೆ ಮತ್ತು ಈ ಹಳ್ಳಿಗಳಲ್ಲಿ ಈ ಗಿಡವನ್ನು ನೋಡಿರ್ತೀರ. ಹಲವಾರು ಜನ ಇದೊಂದು ಕಳೆ ಗಿಡ ಅಂತ ಹೇಳಿ ಕಿತ್ತಾಕ್ತಾರೆ ಕೂಡ. ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಬಹುಶಃ ನೀವು ಈ ಗಿಡವನ್ನು ಮುಂದೆ ಯಾವತ್ತೂ ಕಿತ್ತಾಕಲ್ಲ. ಹಾಗಾದರೆ ಯಾವುದು ಆ ಗಿಡ, ಅದರ ಔಷಧೀಯ ಗುಣಗಳೇನು, ಮಹತ್ವವೇನು ಅಂತ ನಾವು ತಿಳ್ಕೊಳ್ಳೋಣ. ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇರುವಂಥ ಈ ಗಿಡದ ಹೆಸರು ತುಂಗೆಗೆಡ್ಡೆ ಅಥವಾ ಭದ್ರಮುಷ್ಟಿ ಅಥವಾ ಕೊನ್ನಾರಿಗೆಡ್ಡೆ ಅಂತ. ಇದರ ವೈಜ್ಞಾನಿಕ ಹೆಸರು ಸೈಪರಸ್ ರೊಟಂಡಸ್, ಸೈಪರೇಸಿ ಅನ್ನುವಂತಹ ಕುಲಕ್ಕೆ ಸೇರಿದಂತಹ ಸಸ್ಯ ಇದು. ಇದನ್ನು ಆಂಗ್ಲ ಭಾಷೆಯಲ್ಲಿ ನಟ್ ಗ್ರಾಸ್ ಅಂತ ಹೇಳಿ ಕರೀತಾರೆ, ತಮಿಳಿನಲ್ಲಿ ಕೋರೈ ಕಿಳಂಗು ಅಂತ ಹೇಳ್ತಾರೆ, ಮಲಯಾಳಂನಲ್ಲಿ ಮುತ್ತಂಗ ಅಂತ ಹೇಳ್ತಾರೆ, ಹಾಗೆ ತೆಲುಗಿನಲ್ಲಿ ತುಂಗ ಮುಸ್ತಲು ಅಂತ ಹೇಳಿ ಕರೀತಾರೆ. ಆದರೆ ಇದು ನೋಡಕ್ಕೆ ಹುಲ್ಲಿನ ಜಾತಿಯ ಹಾಗೆ ಇದ್ರೂ ಕೂಡ ಇದು ಹುಲ್ಲು ಅಲ್ಲ. ಏನಪ್ಪ ಹಾಗಾದರೆ ಹುಲ್ಲಿಗೂ ಮತ್ತು ಈ ಭದ್ರಮುಷ್ಟಿಗೂ ಏನು ವ್ಯತ್ಯಾಸ ಅಂತ ನೋಡಕ್ಕೆ ಹೋದರೆ, ನಿಮ್ಗೆ ಗೊತ್ತಿರೋ ಹಾಗೆ ಈ ಹುಲ್ಲಿನ ಕಡ್ಡಿಯನ್ನು ತಗೊಂಡ್ರೆ ಅದು ಕೊಳವೆ ಆಕಾರದಲ್ಲಿ ಇರುತ್ತೆ. ಆದರೆ ಈ ಭದ್ರಮುಷ್ಟಿ ಅಥವಾ ತುಂಗೆಗೆಡ್ಡೆಯ ಗಿಡವನ್ನು ನೀವು ನೋಡಿದ್ರೆ ಆ ಗಿಡದ ಕಾಂಡ 3 ಕೋನಗಳಿಂದ ಕೂಡಿರುತ್ತೆ. ನೀವು ಆ ಕಾಂಡವನ್ನು ಕತ್ತರಿಸಿ ನೋಡಿದರೆ ನಿಮಗೆ ತ್ರಿಕೋನ ಆಕಾರ ಒಂದು ಕಾಣುತ್ತೆ. ಇದೇ ಇವೆರಡರ ಮಧ್ಯ ಇರುವಂತಹ ವ್ಯತ್ಯಾಸ. ನೀವು ಇದರ ಕಾಂಡವನ್ನು ಸ್ಪರ್ಶ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಇದು ಬೇರೆ ಯಾವುದೋ ಜಾತಿಯ ಹುಲ್ಲೋ ಅಥವಾ ಭದ್ರಮುಷ್ಟಿನೋ ಅಂತ. ಇದರ ಹೂಗಳು ತಿಳಿ ಹಸಿರು ಬಣ್ಣದ ಹೂಗಳಾಗಿರುತ್ತೆ, ಗೊಂಚಲಿನಲ್ಲಿ ಬಿಡುತ್ತೆ. ನಾವು ಆಯುರ್ವೇದದಲ್ಲಿ ಉಪಯೋಗ ಮಾಡೋದು ಇದರ ಗಡ್ಡೆಗಳನ್ನು. ಈ ಗಡ್ಡೆಗಳು ಹೇಗಿರತ್ತಪ್ಪ ಅಂತಂದರೆ ಸಣ್ಣ ಸಣ್ಣ ಗೆಡ್ಡೆಗಳಿರುತ್ತೆ, ಅದರ ಸುತ್ತ ಒಂದು ರೀತಿ ಕೂದಲಿನ ಹಾಗೆ ಬೇರುಗಳಿರುತ್ತೆ. ಇದು ಭೂಮಿಯಲ್ಲೇ ಒಂದಕ್ಕೊಂದು ಆ ಗೆಡ್ಡೆಗಳಿಗೆ ಜೋಡಣೆ ಆಗಿರುತ್ತೆ. ಹಾಗಾಗಿ ನೀವು ಆ ಗೆಡ್ಡೆಯನ್ನು ಹೊರಗಡೆ ತೆಗೆದು ನೋಡಿದ್ರೆ ಆ ಗೆಡ್ಡೆನೆಲ್ಲ ಯಾರೋ ಪೋಣಿಸಿ ಇಟ್ಟಿದ್ದಾರೇನೋ ಅನ್ನೋ ಹಾಗೆ ಕಾಣಿಸುತ್ತೆ. ಇವಿಷ್ಟು ಈ ಗಿಡದ ಬಾಹ್ಯ ಪರಿಚಯ. ತುಂಗೆಗೆಡ್ಡೆ ಕಹಿ ಮತ್ತು ಕಷಾಯ ರಸವನ್ನು ಅಂದರೆ ಒಗ್ಗರಾಗಿ ಇರುತ್ತೆ. ಇದನ್ನು ಆಯುರ್ವೇದದಲ್ಲಿ ಜ್ವರದಲ್ಲಿ ಉಪಯೋಗ ಮಾಡ್ತಾರೆ, ಅತಿಸಾರದಲ್ಲಿ, ಹಾಗೆ ಚರ್ಮದ ಕಾಯಿಲೆಗಳಲ್ಲಿ, ಸರ್ಪಸುತ್ತು ಮುಂತಾದ ಕಾಯಿಲೆಗಳಲ್ಲಿ, ಹೊಟ್ಟೆ ಹುಳುವಿನಲ್ಲಿ, ಗೌಟಿ ಆರ್ಥ್ರೈಟಿಸ್ ಕೇಳಿರ್ತೀರ, ಅದರಲ್ಲೂ ಕೂಡ ಉಪಯೋಗ ಮಾಡ್ತಾರೆ. ಈ ಕೊನ್ನಾರಿಗೆಡ್ಡೆ ಸ್ತನ್ಯ ಶೋಧನವನ್ನು ಮಾಡುತ್ತೆ, ಅಂದರೆ ಎದೆ ಹಾಲನ್ನು ಶುದ್ಧಿ ಮಾಡುತ್ತೆ. ಹಾಗಾಗಿ ಮಹಿಳೆಯರಲ್ಲಿ ಅಂದರೆ ಪ್ರಸೂತ ಸ್ತ್ರೀಯಲ್ಲಿ ಇದನ್ನು ಉಪಯೋಗ ಮಾಡಬಹುದು. ಅಲ್ಲದೆ ಈ ಕೊನ್ನಾರಿಗಡ್ಡೆ ಏನಿದೆ ಅದು ಗರ್ಭಾಶಯಕ್ಕೆ ಬಲವನ್ನು ನೀಡಿ ಗರ್ಭಪಾತವನ್ನು ಆಗುವುದನ್ನು ಕೂಡ ತಪ್ಪಿಸುತ್ತೆ. ಹಾಗಾಗಿ ಇದನ್ನು ಗರ್ಭಪಾತವನ್ನು ತಪ್ಪಿಸೋದಕ್ಕೋಸ್ಕರ ಕೂಡ ಆಯುರ್ವೇದದಲ್ಲಿ ಬಳಕೆ ಮಾಡ್ತಾರೆ. ನೀವೆಲ್ಲ ಕೇಳಿರ್ತೀರ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ. ಈ ಕಾಯಿಲೆಯಲ್ಲಿ ಏನಾಗುತ್ತೆ, ನೀವು ತಿಂದಂಥ ಆಹಾರ ನಿಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಹೆಚ್ಚು ಸಮಯ ನಿಲ್ಲದೆ ನಿಮಗೆ ಊಟ ಆದ ತಕ್ಷಣವೇ ಮಲ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಭಾವನೆ ಅಂದರೆ ಒಂದು ಅರ್ಜನ ಕೊಡುತ್ತೆ. ಈ IBSನಲ್ಲೂ ಕೂಡ ನಾವು ಈ ಕೊನ್ನಾರಿಗಡ್ಡೆಯನ್ನು ಉಪಯೋಗ ಮಾಡ್ತೀವಿ. ಅದರಲ್ಲಿ ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಇದು. ಹಾಗಾದರೆ ಇದನ್ನು ಮನೆಯಲ್ಲಿ ಹೇಗೆ ಉಪಯೋಗ ಮಾಡ್ಕೋಬಹುದು? ನೀವೇನಾದರೂ ಈ ಭದ್ರಮುಷ್ಟಿಯನ್ನು ಮಳೆಗಾಲ ಮುಗಿದ ಮೇಲೆ ಸಂಗ್ರಹ ಮಾಡಿದರೆ ಈ ನೀರಿಗೆ ಈ ಭದ್ರಮುಷ್ಟಿಯನ್ನು ಜಜ್ಜಿ ಅಥವಾ ಭದ್ರಮುಷ್ಟಿಯ ಪುಡಿಯನ್ನು ಹಾಕಿ ಕುದಿಸಿ ಆ ನೀರನ್ನು ನೀವು ಕುಡಿದ್ರೆ ನಿಮಗೇನಾದರೂ ಅಜೀರ್ಣ ಇದ್ದರೆ ಅಥವಾ ಈ ಜ್ವರದಲ್ಲೂ ಸಹ ಅಜೀರ್ಣ ಇರುತ್ತೆ. ಹಾಗಾಗಿ ಜ್ವರದಲ್ಲೂ ಕೂಡ ಸಾದಾ ನೀರನ್ನು ಕುಡಿಯೋ ಬದಲು ಈ ಭದ್ರಮುಷ್ಟಿಯ ನೀರನ್ನು ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲದೆ ನಾನು ಆಗಲೇ ಹೇಳಿದಾಗೆ ಅತಿಸಾರ ಇದ್ದಾಗಲೂ ಅಂದರೆ ತುಂಬ ಬೇದಿ ಆಗ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲೂ ಸಹ ನೀವು ಬೇರೆ ಔಷಧಿಯ ಜೊತೆಗೆ ನೀರನ್ನು ಸಾದಾ ನೀರನ್ನು ಕುಡಿಯೋದ್ರ ಬದಲು ಭದ್ರಮುಷ್ಟಿಯ ನೀರನ್ನು ಕುಡಿಯಬಹುದು. ಇದರಿಂದ ಅತಿಸಾರ ಕೂಡ ನಿಲ್ಲತ್ತೆ. ಭದ್ರಮುಷ್ಟಿಯನ್ನು ಯಾವಾಗ ಸಂಗ್ರಹ ಮಾಡಬೇಕು ಅಂತ ನೋಡಿದ್ರೆ ಈ ಮಳೆಗಾಲದಲ್ಲಿ ಪ್ರಾರಂಭ ಆದ ತಕ್ಷಣ ಇದು ಬರೋಕ್ಕೆ ಶುರು ಮಾಡುತ್ತೆ ಅಂತ ಹೇಳಿದ್ನಲ್ವಾ, ಆ ಎಲೆಗಳು ಬಂದು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದಾಗ ಅಂಥ ಕಾಲದಲ್ಲಿ ಆ ಭದ್ರಮುಷ್ಟಿಯ ಕೊಂಬನ್ನು ನೀವು ಅಥವಾ ಗಡ್ಡೆಯನ್ನು ನೀವು ಸಂಗ್ರಹ ಮಾಡಬಹುದು. ನೀವೇನಾದರೂ ಇದನ್ನು ಮನೆಯಲ್ಲಿ ಬೆಳೆಸ್ಕೋಬೇಕು ಅಂತಂದರೆ ನಿಮ್ಮ ಹತ್ರ ಭದ್ರಮುಷ್ಟಿಯ ಗಡ್ಡೆ ಇರುತ್ತೆ. ಆ ಗಡ್ಡೆಯನ್ನು ತಗೊಂಡು ನೀವು ಭೂಮಿಯಲ್ಲಿ ಬಿತ್ತಿ ಅಥವಾ ಹೂತು ಅದಕ್ಕೆ ಪೋಷಿಸ್ತಾ ಇದ್ರೆ, ದಿನ ನೀರು ಹಾಕ್ತಾ ಇದ್ರೆ ಒಂದು 7-8 ದಿವಸದಲ್ಲಿ
ಹೊಸ ಬೇರು ಮತ್ತು ಎಲೆಗಳು ಬರೋಕ್ಕೆ ಪ್ರಾರಂಭ ಮಾಡುತ್ತೆ. ನಂತರ ನಾನು ಹೇಳ್ದಾಗೆ ಇದು ಎಲೆಗಳೆಲ್ಲ ಉದುರಿದ ಮೇಲೆ ಇದರ ಗಡ್ಡೆಯನ್ನು ನೀವು ಮತ್ತೆ ಸಂಗ್ರಹ ಮಾಡಿ ಒಣಗಿಸಿ ಇಟ್ಕೋಬಹುದು. ಒಂದು ಏರ್ ಟೈಟ್ ಕಂಟೈನರ್ ಇದ್ದರೆ ಚೆನ್ನಾಗಿ ಭದ್ರಮುಷ್ಟಿಯನ್ನು ಒಣಗಿಸಿ ಅದರಲ್ಲಿ ಇಟ್ಕೊಂಡು ನಿಮಗೆ ಬೇಕಾದಾಗ ಇದರ ಉಪಯೋಗವನ್ನು ಮಾಡಬಹುದು. ಇವಿಷ್ಟು ಇದನ್ನು ನೀವು ಮನೆಯಲ್ಲಿ ಹೇಗೆ ಉಪಯೋಗ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ. ವೀಕ್ಷಕರೇ, ಈ ದಿನ ಭದ್ರಮುಷ್ಟಿಯ ಬಗೆಗೆ ನೀವು ತಿಳ್ಕೊಂಡಿದ್ದೀರಾ. ಮುಂದಿನ ಸಾರಿ ನಿಮ್ಮ ಮನೆಯಲ್ಲಿ ಏನಾದರೂ ಈ ಅಂಗಳದಲ್ಲಿ ಭದ್ರಮುಷ್ಟಿ ಗಿಡ ಬಂದರೆ ಕಳೆ ಅಂತ ಕಿತ್ತಾಕ್ಬೇಡಿ. ನಾನು ಹೇಳಿದ ಹಾಗೆ ಅದನ್ನು ಯಾವಾಗ ಸಂಗ್ರಹ ಮಾಡ್ಕೋಬೋದು ಅನ್ನೋ ಆ ಸಮಯದಲ್ಲೇ ಸಂಗ್ರಹ ಮಾಡಿ ನಿಮ್ಮ ಬಳಿ ಇಟ್ಕೊಂಡು ಬೇಕಾದಾಗ ಜ್ವರ ಬಂದಾಗ ಅಥವಾ ಅತಿಸಾರ ಇದ್ದಾಗ ಅಥವಾ ಇನ್ನಿತರ ಯಾವುದಾದ್ರೂ ಕಾಯಿಲೆಗಳಲ್ಲಿ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದು ನೀವು ಇದನ್ನ ಉಪಯೋಗ ಮಾಡ್ಕೊಳ್ಳಿ.